ಅಣ್ಣ ಹೇಳಿ ಸ್ವಾಮಿ. ನಾನು ಅಂಬಿಕಾ. ಹಾ ಅದೇ ಈಗ ಎಷ್ಟಕ್ಕೆ ಒಪ್ಕೊಂಡು 750 ರೂಪಾಯಿ ಒಪ್ಕೊಂಡಿದ್ಯಾ ಅವನ ಹತ್ರ? ಹಾ ನಾನು ಅಂಬಿಕಾ. ಹಾ ಎಷ್ಟಕ್ಕೆ ಒಪ್ಕೊಂಡಿದ್ಯಾ ಇವತ್ತು? ಎಲ್ಲ 750. ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ದೀನಿ. ತೆನೆ ಕುಯ್ದು ಬೋನ್ ಕುಯ್ ಕೊಡೋದು ಪೂರ್ತಿ ತೆನೆ ಕುಯ್ದ್ಬಿಟ್ಟು ಬೋನ್ ಕುಯ್ ಕೊಡೋದೆಲ್ಲ ಅವ್ರಿಗೆ ಒಪ್ಪಿಸಿದ್ದೀನಿ. ಏ ತೆನೆ ಕುಯ್ಯೋದಲ್ಲ. ತೆನೆ ಕುಯ್ಯೋದು ಅವ್ರೇನಾ, ಬೋನ್ ಕುಯ್ ಕೊಡೋದು ಅವ್ರೆ. ಏ ಅದಕ್ಕಲ್ಲ, ಶಿವಣ್ಣನ್ ಮಗ. ಹಾ ಅದೇ ಇವತ್ತು ನಾನು ಈಗ ಹೋಗೋದ್ಕ ಜೊತೆಗೆ 750 ರೂಪಾಯಿ ಒಪ್ಕೊಂಡಿದ್ಯಂತೆ, 750 ರೂಪಾಯಿ ಇಸ್ಕೊಂಡಿದ್ಯಂತೆ. ನನ್ಗೆ ಎಷ್ಟು ನಿನ್ಗೆ ಎಷ್ಟು ಅದ್ರೊಳಗೆ? ನಾನು ₹1 ಇಸ್ಕೊಂಡಿಲ್ಲ, ಎಲ್ಲ ಅವ್ರಿಗೆ ಕೊಟ್ಟು ಬಂದಿದ್ದೀನಿ. ಎಷ್ಟನ ಆಗು ಕರ್ಕೊಂಡು ಕುಯ್ಸಿ ತೆನೆ ಕುಯ್ಸಿ ಬೋನ್ ಕುಯ್ದಾಕಿ ಬರೋದು. ಬೋನ್ ಕುಯ್ಯೋದು ಅವ್ರೆ, ಎಲ್ಲ ಪೂರ್ತಿ ಅವ್ರಿಗೆ ಒಪ್ಸಿ ಬಂದಿದೀವಿ. ನಾವೇನು ಇಸ್ಕೊಂಡಿಲ್ಲ, ಏನೂ ಇಲ್ಲ. ಅದಲ್ಲ ನರಸಿಂಹಣ್ಣ, ಹಾ ಅದೇ ಈಗ ಅವ್ನ್ ಯಾರೋ ಫೋನ್ ಮಾಡಿದ್ನಲ್ಲ ನಿನ್ಗೆ, 750 ರೂಪಾಯಿ ಕೊಡ್ತೀನಿ ಕಳ್ಸ್ಕೊಡು ಅಂತ. ಅದಕ್ಕೆ ನಾನು ಹೊರಟಕ್ ರೆಡಿ ಇದ್ದೀನಿ. ಹಾ ಈಗ ಹೋಗ್ಬೋದು 750 ರೂಪಾಯಿ ಲಾಸ್ ಆಗಲ್ವಾ ನಮ್ಗೆ? ಎಷ್ಟನ ಕೊಡ್ಲಿ ಅವರು, ನೀವು ಹಂಚ್ಕೊಂಡು ಅನ್ನೊಂದಾಗೆ ಕುಯ್ದ್ಬಿಟ್ಟು ತೆನೆ ಕುಯ್ದು ಬೋನ್ ಕುಯ್ದಾಕಿ ಬರ್ರಿ ಅಷ್ಟೇ, ಇನ್ನೇನಿಲ್ಲ. ತೆನೆ ಕುಯ್ಯಕ್ ಅಲ್ಲ ಕಣ, ಅವ್ನ್ ಯಾರೋ ನೆನ್ನೆಯಿಂದ ನಿಂಗೆ ಫೋನ್ ಮಾಡ್ತಿದ್ನಂತಲ್ಲ, ಅದೇ ಸೆಟಪ್ ಮಾಡ್ಕೊಡು ಅಂತ. ಪೆಟ್ರೋಲ್ ಅಲ್ಲ, ಇವರು ರಾಮೇಗೌಡ್ರದು ಇದು ಅದೇ ಇವರು ವೆಂಕಟೇಶಣ್ಣವ್ರದ್ದು ತೆನೆ ಕುಯ್ಯಕ್ಕೆ. ನೋಡಪ್ಪ ಕೊಡ್ತೀನಿ, ಅದೇನ ಮಾತಾಡೋ. ಹಾ ಹಲೋ ನರಸಿಂಹಣ್ಣ, ಓ ಅದೇನೇನೆ ನಿನ್ನ ಹೇಮಾವತಿ ಆಫೀಸ್ ಆಗಿದ್ದಾಗ ನಾನು ಫೋನ್ ಮಾಡಿದ್ರು, ಅದೇ 750 ರೂಪಾಯಿ ಕೊಡ್ತೀನಿ ಸೆಟಪ್ ಮಾಡ್ಕೊಡು ಅಂತ ಹೇಳಿದ್ನಲ್ಲ. ಸೆಟಪ್ ಅದೇ ಹುಡುಗಿನ ಸೆಟಪ್ ಮಾಡ್ಕೊಡು ಅಂತ. ಅಲ್ಲೇ ನೀವು ಹೋಗಿ ಅವ್ರ ಅಪ್ಪ ಅಮ್ಮನ ಒಪ್ಪಿಸ್ಕೊಳ್ರಿ, ಅಥವಾ ಹೆಣ್ಣಗೊಂಡು ಒಪ್ಪಿದ್ರೆ ಅದು ಮದುವೆ ಮಾಡ್ಕೊಳ್ಳೋದು, ನಾವೇನು ಒಪ್ಸೋದೇನೈತೆ ಅದನ್ನ? ಒಪ್ಸೋದಲ್ಲ, ಇವತ್ತು ರಾತ್ರಿಗೆ ಹುಡುಗಿನ ಸೆಟಪ್ ಮಾಡ್ಕೊಡು ಅಂತ ಹೇಳಿದ್ನಲ್ಲ. ಒಂದ್ ರಾತ್ರಿ ಹುಡುಗಿನ? ಏನಕ್ಕೆ? ಲವ್ ಮಾಡಕ್ಕೆ. ಅಯ್ಯೋ, ದುರ್ಬೀಜ್ ಕುಟ್ಟಿದ ದುರಾಂಕಾರದ ದುರಾಭಿಮಾನದ ದುಸ್ಸಾಹಸದಲ್ಲ ನಮ್ಮ ಮಗ. ನೀವು ಇಲ್ಲಿದ್ದೀರಾ? ನೀವು ಯಾವೂರಲ್ಲ ನಿಮ್ದು? ಅಣ್ಣ ನೆನ್ನೆ ಹೇಮಾವತಿ ಆಫೀಸ್ ಆಗಿದ್ದಾಗ ಹೇಳಿಲ್ಲ